ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ನಾನೊಂದು 10 ಡೇಸ್ ಮೇಲಾಯಿತು ಜಿಮ್ಗೆ ಹೋಗದೆ. ಇವತ್ತು ಹೊರಟಿದ್ದೀನಿ. ನೋಡೋಣ ಏನಾಗುತ್ತೆ ಮುಂದೆ. ಜಿಮ್ಮಿಂದು ಇವೆಂಟಿಂದು ಎಲ್ಲ ವೀಡಿಯೋಸ್ ಹಾಕೋಣ ಅಂತಿದ್ದೀನಿ. ಅದೊಂದು ಫುಲ್ ಒಂದು ವೀಡಿಯೋನೇ ಒಂದು ಮಾಡೋಣ ಅಂತ ಇದ್ದೀನಿ. ಅದನ್ನು ನೋಡಿ ಹಾಕ್ತೀನಿ. ಈಗ ಬೆಳಗ್ಗೆ 5:30 ಫುಲ್ಲು ಕತ್ತಲು ನೋಡಿ. ಇನ್ನೇನು ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಇದ್ದೆ. ಆವಾಗ ನಮ್ಮ ಮನೆಯವರು ಮನೆಗೆ ಹೋಗಿ ಏನು ಮಾಡ್ತೀಯ, ಇಲ್ಲೇ ಕಾಫಿ ಕುಡಿದು ಹೋಗೋಣ ಅಂತಂದು ಅವ್ರು ರೆಗ್ಯುಲರಾಗಿ ಕಾಫಿ ಕುಡಿತಾರೆ, ಪದ್ದು ಕಾಫಿ ಬಾರ್ ಅಂತ. ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ನಾನು ಅವ್ರನ್ನೆಲ್ಲ ಮೀಟ್ ಮಾಡಿ ಮತ್ತೆ ಮನೆಗೆ ಹೋದೆ ನಾನು. ಹಾಯ್, ಸಂಡೇ ಸ್ಪೆಷಲ್ ಗುಡ್ ಮಾರ್ನಿಂಗ್. ಇನ್ನೇನು ಶ್ರಾವಣ ಹತ್ರ ಬಂತು, ಅದು ಹಂಗಾಗಿ ಮತ್ತೆ ಮುಂದೆ ತಿನ್ನೋಕ್ಕಾಗಲ್ಲ ಅಂತ ಇವತ್ತು ಸಂಡೇ ಸ್ಪೆಷಲ್ಲು ಮತ್ತು ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಇನ್ನು ಮಾಡ್ತಾ ಇದ್ದೀನಿ. ಬಿರಿಯಾನಿ ದಮ್ಮಿಗಿಟ್ಟಿದ್ದೀನಿ, ಬಿರಿಯಾನಿ. ಆಮೇಲೆ ಮಟನ್ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ, ಮಟನ್ ಸಾರು. ಹಾಗೆ ಇಲ್ಲಿ ಚಿಲ್ಲಿ ಚಿಕನ್ ಆಗ್ತಾಯಿದೆ. ಆಮೇಲೆ ಮತ್ತೆ ಇನ್ನೊಂದು ಇದು ಲಾಲಿಪಾಪಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಫುಲ್ ಬ್ಯಾಟಿಂಗ್ ಮಾಡೋದು, ಯಾಕಂದರೆ ಮತ್ತೆ ಶ್ರಾವಣ ಬಂದರೆ ಮತ್ತೆ ಮನೇಲಿ ಮಾಡೋಕ್ಕಾಗಲ್ಲ, ಕ್ಲೀನಿಂಗ್ ಬೇರೆ ನಡೀತಾ ಇದೆ. ಹಾಗಾಗಿ ಇವತ್ತು ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಶ್ರಾವಣಕ್ಕೆ ವೆಲ್ಕಮ್ ಮಾಡೋಣ. ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಚಿಕನ್ ಮಂಚೂರಿಯನ್ನು ರೆಡಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅವರೆಲ್ಲ ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಅಮ್ಮ, ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳಿದ್ರು. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯಿತು. ಹಾಗೆ ಸಾರು ಎಲ್ಲ ಅಡುಗೆ ಮುಗಿಸ್ಬಿಟ್ಟೆ. ಅವ್ರಿಗೋಸ್ಕರ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೋಸ್ಕರ ಸ್ಪೆಷಲ್ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಯಾಕೆ ಅಂತಂದರೆ ಮತ್ತೆ ಶ್ರಾವಣ ಸ್ಟಾರ್ಟ್ ಆದಮೇಲೆ ನಾವು ನಾನ್ ವೆಜ್ ಮಾಡಲ್ಲ ಗಣಪತಿ ಹಬ್ಬ ಆಗೋ ತನಕ. ಹಾಗಾಗಿ ಎಲ್ಲ ಲಾಸ್ಟ್ ಅಂತಂದ್ಬಿಟ್ಟು ತುಂಬ ಐಟಮ್ಗಳು ಮಾಡಿದ್ವಿ. ಮತ್ತು ಮುಂದೆ ತಿನ್ನೋಕ್ಕಾಗಲ್ಲ, ಆಮೇಲೆ ಫುಲ್ ವೆಜ್ ಆಗಿಬಿಡ್ತೀವಿ. ಅಷ್ಟೊತ್ತಿಗೆ ಗೆಸ್ಟ್ ಬಂದರು, ಅವ್ರಿಗೆಲ್ಲ ಊಟಕ್ಕೆ ನೀಡಿ ನಾವು ಊಟ ಮಾಡಿ ಆಮೇಲೆ ಅವರು ಹೋದರು. ಹಾಗೆ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು. ತುಂಬ ಟಯರ್ಡ್ ಆಗಿತ್ತು ಅವತ್ತು ನನಗೆ.
ಗೆಸ್ಟ್ ಅಂತ ಹೇಳಿದ್ನಲ್ಲ, ಅವ್ರು ಯಾರೂ ಅಲ್ಲ, ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಣ್ಣಂದರು, ಕಸಿನ್ಸ್ ಅವರೆಲ್ಲ, ಅವರೆಲ್ಲ ಚಳ್ಳಕೆರೆಯಿಂದ ಬಂದಿದ್ದರು, ಏನೋ ಮಾತಾಡೋಕ್ಕೆ ಅಂತ ಬಂದಿದ್ದರು. ಹಾಗೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದರು. ಸ್ಪೆಷಲ್ಲಾಗಿ ಇದು ಫಿಶ್ ಫ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಬೋನ್ಲೆಸ್ ಅದನ್ನು ಹೇಳ್ಕೊಟ್ರು ನಮ್ಮ ಸ್ಟಾಫ್ ಒಬ್ಬರು ಸವಿತಾ ಅಂತ, ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ರು, ಚೆನ್ನಾಗಾಗಿತ್ತು. ಮಗ ಈಗ ಬರ್ತಾ ಇದ್ದಾನೆ ಜಿಮ್ಮಿಂದ. ಜಿಮ್ ಮುಗಿಸ್ಕೊಂಡು ನಮ್ಮದು ಸ್ವೆಟ್ ಪಾರ್ಕ್ ಓನರ್ ಇವರೇ. ಜಿಮ್ಮಿಂದ ಇವೆಂಟ್ ನಡೀತಾ ಇದೆ, ಹಾಗಾಗಿ ತುಂಬ ಬ್ಯುಸಿ ಇದ್ದಾನೆ. ಲೇಟ್ ಆಯಿತು ಬಂದಿದ್ದು, ಇನ್ನೂ ತಿಂಡಿ ಆಗಿಲ್ಲ, ಏನಾಗಿಲ್ಲ, ಈಗ ಬರ್ತಾ ಇದ್ದಾನೆ. ನಮ್ಮದು 6th ಇಯರ್ ಆ್ಯನಿವರ್ಸರಿ ನಡೀತಾ ಇದೆಯಲ್ಲ, ಹಾಗಾಗಿ ಅಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ಅದನ್ನು ಮಾಡ್ತಿದ್ದಾನೆ. ಇನ್ನೂ ಟಿಫನ್ ಮಾಡಿಲ್ಲ ಅವನಿನ್ನು. ಅವನು ಟಿಫನ್ ರೆಡಿ ಇದೆ. ರೂಪಿ ಟಿಫನ್ ತಗೋ. ಸೂಪರ್ ಸೂಪರ್. ನಮ್ಮ ಜಿಮ್ಮಲ್ಲಿ ಕಾಂಪಿಟೇಷನ್ ಇಟ್ಟಿದ್ದು, ಮಿಸ್ ಸ್ವೆಟ್ ಪಾರ್ಕು, ಮಿಸ್ಟರ್ ಸ್ವೆಟ್ ಪಾರ್ಕು ಅಂತ. ಅದಕ್ಕೆ ಜಡ್ಜಾಗಿ ಪದ್ಮಾ ಅರುಣ್ ಅಂತ ಬಂದಿದ್ದರು. ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟರು ಅವರು. ಈಗ ಅದನ್ನು ವಿಡಿಯೋನ ಹಾಕ್ತೀನಿ, ಎಲ್ಲ ನೋಡ್ಕೊಂಬನ್ನಿ. So before starting this event, I would like to introduce our jury of this evening. Judge Parmoka Sarvan, please, can you join us? ರಿಸಲ್ಟ್ ಏನಾಗ್ಬೋದು ಅಂತ. ಏನ್ ಬಂದ್ರು ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ತೀವಿ. ಅವತ್ತು ನೈಟ್ ಬಂದು ಆಮ್ಲೆಟ್ ಹಾಕಿ ಊಟ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.